ನೀವು ನಿಜವಾಗ್ಲೂ ಯಾರನ್ನಾದರೂ ಪರಿವರ್ತನೆ ಮಾಡಬೇಕು, ಇವ್ರಿಗೆ ಗುಣ ಎಲ್ಲ ಇದೆ, ಇದು ಹೋಗಬೇಕು ಅಂತ ಕಾಳಜಿ, ಕೇರ್ ಆ್ಯಂಡ್ ಲವ್ ಕಾಳಜಿ ಇದ್ದರೆ ಫಸ್ಟು ಯಾರನ್ನ ಪರಿವರ್ತನೆ ಮಾಡಬೇಕು ಅಂತಿದ್ದೀರೋ ಅವ್ರನ್ನ ತುಂಬ ಪ್ರೀತಿ ಮಾಡಬೇಕಾಗತ್ತೆ. ಇಲ್ಲದೇ ಅದು ಸಾಧ್ಯ ಇಲ್ಲ. ಅವ್ರನ್ನ ಪ್ರೀತಿ ಮಾಡೋಕ್ಕೆ ಆ ಸ್ಟಫು ಪ್ಯೂರ್ ಆಗಿರಬೇಕಲ್ವಾ, ಆ ಕ್ವಾಲಿಟಿ. ನಿನ್ನನ್ನು ನೀನು ಮೊದಲು ಪ್ರೀತಿಸಬೇಕು. ಯಾವ ಗುಣ ಅವರಲ್ಲಿ ಬದಲಾವಣೆ ಆಗಬೇಕು ಅಂತಿದೆ ಆ ಗುಣ ನಿನ್ನಲ್ಲಿ ಇದೆಯಾ 100%? ನಿನ್ನನ್ನು ಪ್ರೀತಿಸು. ನಿನ್ನಲ್ಲಿ ಆ ಗುಣ ಅವರಲ್ಲಿ ಏನಾಗಬೇಕು ಅಂತಿದೆಯೋ ಆ ಗುಣವನ್ನು ಪ್ರೀತಿಸು. ತಪ್ಪನ್ನು ಹುಡುಕಬೇಡ, ತಿದ್ದಕ್ಕೆ ಹೋಗಬೇಡ. ಹೊರಗಡೆಯಿಂದ ತಪ್ಪನ್ನು ನೋಡಿದ್ರೂ ಕೂಡ ತಿಳಿ ಹೇಳಬೇಡ, ಮಾತಾಡಬೇಡ. ಅದು ಪದಕ್ಕೆ ಬರಬಾರ್ದು. ಮೌನದಲ್ಲಿ ನೀನು ಅವ್ರು ಯಾವ ಥರ ಇರಬೇಕು ಅಂತಿದೆ ನಿನ್ನ ಮನಸ್ಸಲ್ಲಿ ಆ ರೀತಿ ಇರು. ಅವರ ಸನ್ನಿಧಾನದಲ್ಲೇ ಇರು, ಮೌನವಾಗಿರು, ಪ್ರೀತಿಯಿಂದ ಇರು. ಆ ಗುಣ ನಿನ್ನಲ್ಲಿರಲಿ. ಅವರು ಆ ರೀತಿ ಇದ್ದಾರೆ, ಆಲ್ರೆಡಿ ಇದ್ದಾರೆ ಅಂತ ಆರೋಪ ಮಾಡು. ಆಗ ಮಾತ್ರ ನೀನು ಕೆಲವು ವೈಬ್ರೇಷನ್ಸ್ನ ತಲುಪಿಸಬಹುದು. ಆ ವೈಬ್ರೇಷನ್ ಅವ್ರೇನಾದ್ರು ರೆಸ್ಪಾಂಡ್ ಮಾಡಿಬಿಟ್ರೆ ನಿಂದು ಮಲ್ಟಿಪಲ್ ಆಗುತ್ತೆ. ಆ ಪೀಸ್, ಶಾಂತಿ, ನೆಮ್ಮದಿ, ಏನು ಕೇಳ್ಕೊಂಡಿದ್ಯೋ ಒಳ್ಳೇದವ್ರಿಗೆ ನಿನಗೆ ತುಂಬ ಒಳ್ಳೇದಾಗತ್ತೆ. ನಿನಗೂ ಲಾಭ, ಅವ್ರಿಗೂ ಲಾಭ. ನೀವಿಬ್ಬರು ಇರೋ ಜಾಗದಲ್ಲಿ ಎಲ್ಲರಿಗೂ ಲಾಭ ಅಲ್ವಾ? ಇದನ್ನು ಇವತ್ತೇ ಮಾಡಿ ನೀವು.